ಇವತ್ತು ನಾನು ಒಂದು ರೆಟ್ರೋ ಸ್ಟೈಲಲ್ಲಿ ರೆಡಿ ಆಗಿದ್ದೀನಿ. ಸೊ ಮೊದಲನೇದಾಗಿ ಸ್ಯಾರಿದು ಸ್ಟೈಲಿಂಗ್. ಈ ಸೀರೆನ ಜನರಲ್ ಆಗಿ ಉಟ್ಕೊಳ್ಬೇಕಾದ್ರೆ ಏನ್ ಮಾಡ್ತಾರೆ, ಜನ ಎಳ್ದು ಸೀರೆನ ಸಿಕ್ಕಿಸ್ಕೊಳ್ತಾರೆ. ಯಾಕೆಂದ್ರೆ ಹಿಂದ್ಗಡೆಯಿಂದ ಸಣ್ಣ ಕಾಣಿಸ್ಬೇಕು ಅಂತ. ಬಟ್ ಪ್ಲೀಟ್ಸ್ ಮಾಡಿದಾದ್ಮೇಲೆ ಮತ್ತೆ ಇನ್ನೊಂದಷ್ಟು ಸೀರೆ ಇಲ್ಲಿ ಉಳಿಯುತ್ತೆ, ಮತ್ತೆ ಹಿಂದೆ ಸಿಕ್ಕಾಕೊಳ್ಳುತ್ತೆ. ನಾನು ಇದರಲ್ಲಿ ಏನು ಮಿಸ್ಟೇಕ್ ಮಾಡ್ತಾರೆ ಜನರಲ್ ಆಗಿ ಜನರು ಅಂತ ತೋರಿಸ್ತೀನಿ. ಸೆರಗು ಹಾಕೊಳ್ಬೇಕಾದ್ರೆ ಈ ಥರ ಉದ್ದ ಬರುತ್ತಲ್ವಾ, ಸೊ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಲೆಂತನ್ನು ಸುಮ್ಮನೆ ಹಿಂಗೆ ಹಾಕ್ಕೊಂಡ್ಬಿಡ್ತಾರೆ. ಸೊ ಹಾಕ್ಕೊಂಡಾಗ ಏನಾಗುತ್ತೆ ನೋಡಿ, ಒಂದು ಉದ್ದ ಒಂದು ಚಿಕ್ಕದು ಈ ಥರ ಆಗೋಗುತ್ತೆ. ಯೂಶ್ವಲಿ ಏನು ಮಾಡ್ತಾರೆ, ತುಂಬ ಚಿಕ್ಕದಾಗಿ ಮಾಡ್ಕೊಂಡ್ಬಿಡ್ತಾರೆ ಇಷ್ಟಿಷ್ಟು. ಸೊ ಅದು ಸರಿ ಬರಲ್ಲ. ಬೆರಳು ಇಲ್ಲಿ ಇಟ್ಕೊಂಡ್ರೆ ನೋಡಿ ಅಗೇನ್ ಸರಿ ಬರಲ್ಲ. ಆ್ಯಂಡ್ ತುಂಬ ಜನ ನಾವು ಸಣ್ಣ ಇರ್ತೀವಿ, ದಪ್ಪ ಇರ್ತೀವಿ. ಸೊ ಅವರ ಒಂದು ಬಾಡಿ ಶೇಪ್ಗೆ ತಕ್ಕಂತೆ ನಾವು ಸೀರೆನ ಆಲ್ಟರ್ ಮಾಡ್ಕೊಳ್ಬೋದು. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ಒಂದು ರೆಟ್ರೋ ಸ್ಟೈಲಲ್ಲಿ ರೆಡಿ ಆಗಿದ್ದೀನಿ. ಸೊ ನೀವಿಲ್ಲಿ ನೋಡ್ತಾ ಇದ್ರೆ ಈ ಥರ ಸೈಡ್ ಬನ್ ಹಾಕ್ಕೊಂಡು ರೋಸಸ್ ಎಲ್ಲ ಇಟ್ಕೊಂಡು ಆ ರೋಸಸ್ ಮೇಲೂ ಕೂಡ ಪರ್ಲ್ಸ್ ಎಲ್ಲ ಇದೆ. ಇಷ್ಟು ಡೀಟೇಲಿಂಗ್ ಆಗಿ ರೆಡಿ ಆಗಿರೋಂತಹ ನಾನು ಈ ಸಮ್ಮರ್ ಸೀಸನ್ಗೆ ನೀವು ಯಾವ ರೀತಿ ಅಂದರೆ ಈ ರೀತಿ ಸ್ಟೈಲಿಂಗನ್ನು ಮಾಡಿಕೊಂಡು ಯಾವುದಾದ್ರೂ ಇವೆಂಟ್ಗೆ ಹೋಗಬೇಕು ಅಂದರೆ, ಫಂಕ್ಷನ್ಗೆ ಹೋಗಬೇಕು ಅಂತಂದರೆ ನಾನು ಕೊಡೋವಂಥ ಇನ್ಪುಟ್ಸ್ನ ತೊಗೊಂಡು ಹೇಗೆ ರೆಡಿ ಆಗಬಹುದು ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಬ್ಯಾಗ್ ಎಲ್ಲಿಂದ ತೊಗೊಂಡೆ, ಮತ್ತು ಈ ಬ್ಲೌಸ್ ಎಲ್ಲಿಂದ ತೊಗೊಂಡೆ, ಈ ಥರ ಫಿಂಗರ್ ರಿಂಗ್ಸ್ ಯಾಕೆ ಈ ಥರ ಹಾಕ್ಕೊಂಡಿದ್ದೀನಿ, ಪ್ರತಿಯೊಂದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಮ್ಮ ಔಟ್ಫಿಟ್ ಅಂದರೆ ಈ ಒಂದು ಬ್ಲೌಸ್ ಮತ್ತು ಸ್ಯಾರಿ ನಾನು ಯಾವ ರೀತಿ ಸ್ಟೈಲಿಂಗ್ ಮಾಡಿದೆ ಅಂತ ಹೇಳ್ತೀನಿ. ಸೊ ಈ ಬ್ಲೌಸ್ ಬಂದು ನಾನು ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು. ಸೊ ಈ ಬ್ಲೌಸ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ಥರ ವರ್ಕ್ ಎಲ್ಲ ಇದೆ. ವೈಟ್ ಕಲರ್ ಬ್ಲೌಸ್ಗೆ ಆಫ್ ವೈಟ್ ಸ್ಯಾರಿನ ಮ್ಯಾಚ್ ಮಾಡಿರೋದು. ಆ್ಯಂಡ್ ಇವಾಗಿನ ಕಾನ್ಸೆಪ್ಟ್ ಹೇಗೆ ಅಂತಂದರೆ ನಾವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಯಾವುದಕ್ಕೆ ಏನು ಬೇಕಾದರೂ ಮಾಡಿ ಹೊಸ ರೀತಿ ನಮ್ಮದೇ ಒಂದು ಇನ್ವೆನ್ಷನ್ ಥರ ಮಾಡ್ಕೊಂಡ್ಬಿಡ್ಬೋದು ಸ್ಟೈಲಲ್ಲಿ. ಸೊ ನಾನೇನು ಮಾಡಿದ್ದೀನಿ, ಈ ಥರ ವೈಟ್ ಕಲರ್ದೊಂದು ಟಾಪ್, ಇದು ಆ್ಯಕ್ಚುಲಿ ಬ್ಲೌಸ್ ಅಲ್ಲ, ಇದ್ರದ್ದು ಬ್ಲೌಸ್ ಅಂತೂ ಅಲ್ಲವೇ ಅಲ್ಲ. ಸೊ ಬಟ್ ನಾನು ಈ ಸ್ಯಾರಿಗೆ ಇದನ್ನು ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಸೊ ಮತ್ತು ಈ ಸ್ಯಾರಿನ ಇಷ್ಟು ಚೆನ್ನಾಗಿ ಉಟ್ಕೊಳ್ಳೋಕ್ಕೆ ಆಗಿರೋವಂಥದ್ದು ಹೇಗೆ, ಮತ್ತು ಸ್ಯಾರಿ ಉಟ್ಕೊಳ್ಬೇಕಾದ್ರೆ ಯಾವ ರೀತಿಯಾದಂಥ ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನ ಜನ ಮಾಡ್ತಾರೆ, ಸೊ ಅದನ್ನು ಹೇಗೆ ಕರೆಕ್ಷನ್ ಮಾಡ್ಕೊಳ್ಬಹುದು ಅಂತಲೂ ನಾನು ತೋರಿಸ್ತೀನಿ. ಆ್ಯಂಡ್ ಇಡೀ ಸ್ಯಾರಿ ನಾವು ನೋಡ್ತಾ ಇದ್ದರೆ ಪರ್ಲ್ಸ್ ಇದೆ, ಪರ್ಲ್ ಡೀಟೇಲಿಂಗ್ ಇದೆ. ಆ್ಯಂಡ್ ಸ್ಯಾರಿ ಸಾಫ್ಟ್ ನೆಟ್. ಸೊ ನಾವು ಹೇಳಿದಂಥ ಮಾತನ್ನು ಇದು ಕೇಳುತ್ತೆ. ಸೊ ಗಲಾಟೆ ಮಾಡಲ್ಲ ಈ ಸೀರೆ. ಸೊ ಈ ಸ್ಯಾರಿನ ಹೇಗೆ ಉಟ್ಕೊಂಡೆ ನಾನು ತೋರಿಸ್ತೀನಿ. ಸೊ ಮೊದಲನೇದಾಗಿ ಸ್ಯಾರಿದು ಸ್ಟೈಲಿಂಗ್. ಸೊ ಈ ಬ್ಲೌಸ್ನ ನಾನು ಆಲ್ರೆಡಿ ಹೇಳಿದಾಗೆ ಬೇರೆ ಕಡೆಯಿಂದ ತೊಗೊಂಡಿದ್ದು. ಸೊ ಈ ಸೀರೆನ ಜನರಲಾಗಿ ಉಟ್ಕೊಳ್ಬೇಕಾದ್ರೆ ಏನು ಮಾಡ್ತಾರೆ, ಜನ ಎಳ್ದು ಸೀರೆನ ಸಿಕ್ಕಿಸ್ಕೊಳ್ತಾರೆ. ಯಾಕೆಂದರೆ ಹಿಂದ್ಗಡೆಯಿಂದ ಸಣ್ಣ ಕಾಣಿಸ್ಬೇಕು ಅಂತ. ಬಟ್ ಪ್ಲೀಟ್ಸ್ ಮಾಡಿದಾದ್ಮೇಲೆ ಮತ್ತೆ ಇನ್ನೊಂದಷ್ಟು ಸೀರೆ ಇಲ್ಲಿ ಉಳಿಯುತ್ತೆ, ಮತ್ತೆ ಹಿಂದೆ ಸಿಕ್ಕಾಕೊಳ್ಳುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ, ಮೊದಲನೇದಾಗಿ ಇಲ್ಲಿ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಫಸ್ಟು ಇಲ್ಲಿ ಟಕ್ ಮಾಡ್ಕೊಬೇಕು. ಟಕ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಹಿಂದ್ಗಡೆ ಟಕ್ ಮಾಡಿಕೊಂಡಾಗ ನಮಗೆ ಪ್ಲೀಟ್ಸು ಮಾಡ್ಕೊಂಡಿದ್ದಾದಮೇಲೂ ಬಲ್ಜ್ಡ್ ಔಟಾಗಿ ಇನ್ನೊಂದಷ್ಟು ಸೀರೆ ಉಳಿದು ಹಿಂದ್ಗಡೆ ಅದನ್ನು ನಾವು ತಳ್ಳೋದಿಲ್ಲ. ಸೊ ಇಲ್ಲಿಂದ ನಾವು ಹೇಗೆ ಪ್ಲೀಟ್ಸ್ ಮಾಡ್ಕೊಳ್ಬೇಕು, ನಾನು ಇದರಲ್ಲಿ ಏನು ಮಿಸ್ಟೇಕ್ ಮಾಡ್ತಾರೆ ಜನರಲ್ ಆಗಿ ಜನರು ಅಂತ ತೋರಿಸ್ತೀನಿ. ಸೊ ತುಂಬ ಜನ ನೆಕ್ಸ್ಟ್ ಮಿಸ್ಟೇಕ್ ಮಾಡೋದು ಏನು ಅಂತಂದರೆ ನೋಡಿ, ಈ ಥರ ಸೆರಗಿರುತ್ತಲ್ವಾ, ಸೆರಗು ಹಾಕ್ಕೊಳ್ಬೇಕಾದ್ರೆ ಈ ಥರ ಉದ್ದ ಬರುತ್ತಲ್ವಾ, ಸೊ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಲೆಂತನ್ನು ಸುಮ್ಮನೆ ಹಿಂಗೆ ಹಾಕ್ಕೊಂಡ್ಬಿಡ್ತಾರೆ. ಸೊ ಹಾಕ್ಕೊಂಡಾಗ ಏನಾಗುತ್ತೆ ನೋಡಿ, ಒಂದು ಉದ್ದ ಒಂದು ಚಿಕ್ಕದು ಈ ಥರ ಆಗೋಗುತ್ತೆ. ಸೊ ಅದ್ರ ಬದಲಿಗೆ ಫಸ್ಟ್ ಏನು ಮಾಡಬೇಕು, ನಾವು ಎಲ್ಲದನ್ನು ಸೇರಿ ಈಕ್ವಲ್ ಮಾಡ್ಕೊಬೇಕು. ಅಂದರೆ ಒಂದು ಸುತ್ಕೊಂಡಿದ್ದಾದಮೇಲೆ ಈ ಥರ ನಾವು ಸೆರಗನ್ನು ಇಟ್ಕೊಂಡು ನೀಟಾಗಿ ಬರ್ತಾ ಇದೆಯಾ ಅಂತ ನೋಡ್ಕೊಬೇಕು. ಎಲ್ಲದನ್ನು ಬ್ಯಾಲೆನ್ಸ್ಡ್ ಔಟಾಗಿ ಕರೆಕ್ಟಾಗಿದೆಯಾ ಅಂತ ನೀಟಾಗಿ ನೋಡಿ. ಈ ಥರ ನಾವು ತೊಗೊಳೋದ್ರಿಂದ ಅಲ್ಲಿ ಲಾಸ್ಟಲ್ಲಿ ಈಕ್ವಲ್ ಆಗುತ್ತೆ ನೋಡಿ. ಇವಾಗ ಎಷ್ಟು ಈಕ್ವಲ್ ಆಗಿದೆ. ಆ್ಯಂಡ್ ಈ ಥರ ನಾವು ನಮ್ಮ ಒಂದು ಲೆಂತ್ಗೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಉದ್ದ ಬೇಕಾ ಅಥವಾ ಚಿಕ್ಕದು ಬೇಕಾ ಅದನ್ನು ಅಡ್ಜಸ್ಟ್ ಮಾಡ್ಕೊಬೋದು. ನೆಕ್ಸ್ಟು ಪ್ಲೀಟ್ ಮಾಡ್ಕೊಳ್ಳೋದು. ಸೊ ಸೆರಗು ಈ ಥರ ಹಾಕ್ಕೊಂಡಿದ್ದಾದಮೇಲೆ ಪಿನ್ನನ್ನು ಮಾಡ್ಕೊಂಡಿದ್ದು, ಅದಾದಮೇಲೆ ಈ ಥರ ನಾವು ಏನು ಪಲ್ಲುನ ಅಂದರೆ ಪ್ಲೀಟ್ಸ್ನ ಇಲ್ಲಿ ಮುಂದೆ ಫ್ರಂಟ್ ಪ್ಲೀಟ್ಸನ್ನು ನಾವು ಮಾಡ್ತೀವಿ. ತುಂಬ ಜನ ಏನು ಮಾಡ್ತಾರೆ, ಸುಮ್ಮನೆ ನಾವು ಇಲ್ಲಿ ಪಿನ್ ಮಾಡಿಬಿಡ್ತೀವಲ್ವ ಹೀಗೆ, ಅದ್ರ ಬದಲಿಗೆ 1 2 3 ಈ ಥರ ನಾವು ನೆರಿಗೆನ ಇಲ್ಲಿ ಕೂಡ ತೊಗೊಂಡ್ರೆ ನೋಡಿ, ಇಲ್ಲಿ ಈ ಲೈನ್ಸು ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಆ ಥರ ಕುತ್ಕೊಂಡಿದ್ದು ಆದಮೇಲೆ ನೆಕ್ಸ್ಟು ನಾವು ಇಲ್ಲಿ
ಪಿನ್ ಮಾಡ್ಕೊಳ್ಬೇಕು. ಸೊ ಆವಾಗ ಮಾಡಿದಾಗ ನೋಡಿ ಇಲ್ಲಿ ನೀಟಾಗಿ ಹಿಂಗೆ ಕೂತ್ಕೊಳ್ಳುತ್ತೆ ಮತ್ತು ಅಲ್ಲಿ ಕೂಡ ಉದ್ದ ಬರೋದಿಲ್ಲ. ಸೊ ಇಲ್ಲಿಂದ ನಾವು ಏನು ಪ್ಲೀಟ್ಸ್ನ ಶುರು ಮಾಡ್ತೀವಿ, ಫ್ರಂಟ್ ನಮ್ಮದು ಪ್ಲೀಟ್ಸು, ಸೊ ಅದನ್ನು ಅಷ್ಟೇ ಯೂಶ್ವಲಿ ಏನು ಮಾಡ್ತಾರೆ, ತುಂಬ ಚಿಕ್ಕದಾಗಿ ಮಾಡ್ಕೊಂಬಿಡ್ತಾರೆ ಇಷ್ಟಿಷ್ಟು. ಸೊ ಅದು ಸರಿ ಬರಲ್ಲ, ತುಂಬ ದೊಡ್ಡದು ಅಲ್ಲ. ಆಮೇಲೆ ಎಡ್ಜಲ್ಲಿ ಇಟ್ಕೊಳ್ಬೇಕಾಗತ್ತೆ ಬೆರಳು, ಇಲ್ಲಿ ಇಟ್ಕೊಂಡ್ರೆ ನೋಡಿ ಅಗೇನ್ ಸರಿ ಬರಲ್ಲ. ಸೊ ಎಡ್ಜಲ್ಲಿ ಇಟ್ಕೊಳ್ಬೇಕು, ಬೆರಳನ್ನು ಇಟ್ಕೊಂಡು ನೀಟಾಗಿ ಒಂದೊಂದೇ ಸರಿ ಬರ್ತಿದೆಯಾ ಅಂತ ನೋಡಿಕೊಂಡು, ಎಡ್ಜಲ್ಲೇ ಇದೆಯಾ ಬೆರಳು ಅಂತ ನೋಡಿಕೊಂಡು ನಾವು ಪ್ಲೀಟ್ಸನ್ನು ಮಾಡ್ಕೊಳ್ಬೇಕು. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಸ್ಯಾರಿ ಮುಂದೆ ಗಜಿಬಿಜಿ ಕಾಣಿಸಲ್ಲ. ತುಂಬ ಜನ ಏನು ಮಾಡ್ತಾರೆ, ಒಂದು ಪ್ಲೀಟ್ಸ್ ಉದ್ದ, ಒಂದು ಪ್ಲೀಟ್ಸು ಸಣ್ಣ, ಆ ಥರ ಇರುತ್ತಲ್ವ. ಸೊ ಅದ್ರ ಬದಲಿಗೆ ಈ ಥರ ನಾವು ಮಾಡ್ಕೊಳ್ಳೋದ್ರಿಂದ ನೋಡಿ ಎಲ್ಲ. ಮತ್ತು ಇಲ್ಲಿಂದ ಶುರು ಮಾಡಿದ್ರೆ ನೋಡಿ ನೀಟಾಗಿ ಒಂದೊಂದೇ ಲೇಯರ್ ನೀಟಾಗಿ ಇಲ್ಲಿ ನಮಗೆ ಸಿಗುತ್ತೆ. ಸೊ ಈ ಥರ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ತುಂಬ ಮೇಲೂ ಎತ್ತಬಾರ್ದು, ತುಂಬ ಕೆಳಗಡೆನೂ ಅಲ್ಲ. ನೋಡಿ ಗ್ರೌಂಡ್ ಲೆವೆಲ್ಗೆ ಅಂದರೆ ಫ್ಲೋರ್ ಲೆವೆಲ್ಗೆ ಕರೆಕ್ಟಾಗಿ ನಮ್ಮದು ಪ್ಲೀಟ್ಸ್ ಇರಬೇಕು. ಆ್ಯಂಡ್ ಇಲ್ಲಿ ಒಂದು ಪಿನ್ನನ್ನು ನಾವು ಹಾಕ್ಕೊಳ್ಬೇಕು, ಯಾಕಂತಂದರೆ ಎಲ್ಲ ಪ್ಲೀಟ್ಸು ನೀಟಾಗಿ ಜೊತೆಯಲ್ಲೇ ಇರಬೇಕು ಅಂತ ಹೇಳಿ ಇಲ್ಲೊಂದು ಪಿನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಮೇಲೆ ಇದು ನಾನು ಹೈಟ್ ಕಡಿಮೆ ಇರೋದ್ರಿಂದ ಇಷ್ಟು ಉದ್ದ ಬಂದಿದೆ. ಆ್ಯಂಡ್ ನಾನು ಹೀಲ್ಸ್ ಹಾಕ್ಕೊಂಡು ಉಟ್ಕೊಳ್ತಾ ಇಲ್ಲ. ತುಂಬ ಇಂಪಾರ್ಟೆಂಟು ಹೀಲ್ಸ್ ಹಾಕ್ಕೊಂಡು ಉಟ್ಕೊಳ್ಳೋದು. ಅಕಸ್ಮಾತ್ ನಿಮ್ಮ ಸೀರೆ ಮೇಲ್ಗಡೆ ಉಟ್ಕೊಂಡ್ಬಿಟ್ಟು ನೀವು ಹೀಲ್ಸ್ ಹಾಕ್ಕೊಂಡಿದ್ದೀರಾ ಅಂತಂದರೆ ಕೆಳಗಡೆ ಚಪ್ಪಲಿ ಕಾಣಿಸುತ್ತೆ. ಸೊ ವಿಚ್ ವಿ ಡೋಂಟ್ ವಾಂಟ್. ಸೊ ಆ್ಯಂಡ್ ಯಾವಾಗಲೂ ಅಷ್ಟೇ ಸೈಡಲ್ಲಿ ಹೊಟ್ಟೋಗ್ಬಿಟ್ಟಿರುತ್ತೆ ಎಷ್ಟೊಂದು ಜನದ್ದು ನೆರಿಗೆ. ಸೊ ಸೆಂಟ್ರಲ್ಲಿ ಇರಬೇಕು, ಸೆಂಟ್ರಲ್ಲಿ ಇಟ್ಕೊಂಡು ಇಫ್ ಯು ಆಲ್ ಟಕ್ ಇಟ್ ಇನ್ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಬೇಕಾದರೆ ಸ್ಯಾರಿ ಪಿನ್ ಬರುತ್ತೆ ಡಿಸೈನರ್ದು, ಸೊ ಅದನ್ನು ಬೇಕಾದರೆ ಇಲ್ಲಿ ಕ್ಲಿಪ್ ಮಾಡ್ಕೊಳ್ಬೋದು ನಾವು. ಆ್ಯಂಡ್ ತುಂಬ ಜನ ನಾವು ಸಣ್ಣ ಇರ್ತೀವಿ, ದಪ್ಪ ಇರ್ತೀವಿ. ಸೊ ಅವರ ಒಂದು ಬಾಡಿ ಶೇಪ್ಗೆ ತಕ್ಕಂತೆ ನಾವು ಸೀರೆನ ಆಲ್ಟರ್ ಮಾಡ್ಕೊಳ್ಬೋದು. ಸೊ ಯಾರು ಸ್ವಲ್ಪ ನಾವು ವೆಯ್ಟ್ ಜಾಸ್ತಿ ಇದ್ದೀವಿ ಅಂತ ಅನ್ಸೋರು ಸ್ವಲ್ಪ ಲೆಫ್ಟಲ್ಲಿ ಅಂದರೆ ಸೆಂಟರ್ಗಿಂತ ಸ್ವಲ್ಪ ಲೆಫ್ಟಲ್ಲಿ ನಾವು ಪ್ಲೀಟ್ಸನ್ನು ಮಾಡ್ಕೊಳ್ಬಹುದು. ಯಾರು ನಾನು ಸಣ್ಣ ಇದ್ದೀನಿ, ತುಂಬ ಸ್ವಲ್ಪ ನಾನು ದಪ್ಪ ಕಾಣಿಸ್ಬೇಕು ಅನ್ನೋರು ಸೆಂಟರಿಂದ ಚೂರು ರೈಟು ನಾವು ಪ್ಲೀಟ್ಸನ್ನು ಟಕ್ಕಿನ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಸಣ್ಣ ಕಾಣಿಸೋಣ ಅಂತ ಹೇಳಿ ಚೂರು ಲೆಫ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿದ್ರೆ ನೀಟಾಗಿ ಕೂತಿದೆ, ಅಷ್ಟು ನೀಟಾಗಿ ಫಾಲ್ ಇದೆ. ಅಟ್ ದಿ ಸೇಮ್ ಟೈಮ್ ಇಲ್ಲಿನೂ ಅಷ್ಟೇ ಟೈಟಾಗಿ ಕೂತಿದೆ. ಸೊ ಇಲ್ಲಿನೂ ಅಷ್ಟೇ ನೀಟಾಗಿ ಬಂದಿದೆ, ಲೈನ್ಸ್ ಇಲ್ಲಿನೂ ನೀಟಾಗಿ ಲೈನ್ಸ್ ಬಂದಿದೆ. ಸೊ ಪ್ಲೀಟ್ಸ್ ಎಲ್ಲ ಮಾಡಿದ್ದಾದಮೇಲೆ ಪಿನ್ನಪ್ ಮಾಡ್ಕೊಂಡಿದ್ದಾಯಿತು, ಒಳಗಡೆ ಟಕ್ಕಿನ್ ಮಾಡಿದ್ದು ಆಯಿತು. ಇವಾಗ ಇಲ್ಲಿ ನೋಡಿದ್ರೆ ಜಾಸ್ತಿ ಎಕ್ಸ್ಟ್ರಾ ಉಳ್ದೇ ಇಲ್ಲ ಸೀರೆ. ನಾನು ಆಗಲೇ ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ. ಸೊ ನಾವು ಟಕ್ಕಿನ್ ಮಾಡ್ಕೊಳ್ಬೇಕಾದ್ರೇ ನೀಟಾಗಿ ಮಾಡಿಕೊಂಡ್ರೆ ಅದು ಒಳ್ಳೆಯದು. ತುಂಬ ಜನಕ್ಕೆ ಇಷ್ಟಿಷ್ಟು ಇಲ್ಲ ಉದ್ದ ಮಿಕ್ಬಿಟ್ಟಿರುತ್ತೆ ಮತ್ತು ಹಿಂದ್ಗಡೆ ತುರುಕ್ತಾ ಇರ್ತಾರೆ ಸೀರೆನ. ಸೊ ಅದ್ರ ಬದಲಿಗೆ ನೀಟಾಗಿ ನೋಡಿ ಇಷ್ಟೇ ಆಗಿರೋದ್ರಿಂದ ನೀಟಾಗಿ. ಆ್ಯಕ್ಚುಲಿ ಏನು ಗೊತ್ತಾ, ನೀವು ಸೀರೆ ಉಟ್ಕೊಂಡಾಗ ಈ ಕಡೆ ನೀಟಾಗಿರಬೇಕು ಮತ್ತು ಈ ಕಡೆನೂ ನೀಟಾಗಿರಬೇಕು. ಸೊ ಈ ಕಡೆ ಎಲ್ಲ ತರ್ಕಂಬರ್ಕ ಇರೋದು, ಈ ಕಡೆ ಇಷ್ಟು ದಪ್ಪ ಉಳ್ದಿರೋದು, ಆ ಥರ ಎಲ್ಲ ಆಯಿತು ಅಂದರೆ ಸೀರೆ ನೀಟಾಗಿ ಕಾಣಿಸಲ್ಲ. ಆ್ಯಂಡ್ ನನಗೆ ಸೀರೆ ಉಟ್ಕೊಳ್ಳೋದ್ರಲ್ಲಿ ಭಯಂಕರ ಎಕ್ಸ್ಪೀರಿಯೆನ್ಸ್ ಇದೆ. ಯಾಕೆಂತಂದರೆ ಮಿಸ್ ಮೈಸೂರು ಸಿಲ್ಕ್ ಅಂತ ಒಂದು ಪ್ಯಾಜೆಂಟ್ ನಡೀತಾ ಇತ್ತು. ಸೊ ಮೈಸೂರು ಸಿಲ್ಕ್ ಸ್ಯಾರೀಸ್ ಅವ್ರದ್ದು ಮಾಡೆಲ್ ಆಗಿದೆ ನಾನು. ಸೊ ನಂದು ಪೋಸ್ಟರ್ಸ್ MG ರೋಡಲ್ಲಿತ್ತು. ಆ್ಯಂಡ್ ಇವಾಗ ಸುದರ್ಶನ್ ಸಿಲ್ಕ್ಸ್ ಒರಿಜಿನಲ್ ಚಿಕ್ಕಪೇಟೆ ಅವರಿಗೆ ನಾನು ಆ್ಯಡ್ಸ್ ಮಾಡ್ತಾಯಿದ್ದೀನಿ. ಸೊ ಸ್ಯಾರೀಸ್ ನನಗೆ ತುಂಬ ಇಷ್ಟ ಪರ್ಸ್ನಲಿ. ಸೊ ಈ ಸ್ಯಾರಿನ ಇವಾಗ ನೆಕ್ಸ್ಟು ಹೇಗೆ ಸ್ಟೈಲ್ ಮಾಡ್ತೀವಿ ಅಂತ ನೋಡೋಣ. ಸೊ ಇವಾಗ ನಾನು ಕೆಲ್ವಿನ್ ಕ್ಲೈನ್ದು ಈ ವೈಟ್ ಕಲರ್ ವಾಚ್ ವಿತ್ ಗೋಲ್ಡ್ ಕಲರ್ ಏನು ಡಿಸೈನ್ ಇದೆ ಆ ಒಂದು ವಾಚನ್ನ ಹಾಕ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಸೀರೆಯಲ್ಲಿ ಗೋಲ್ಡ್ ಇಲ್ಲ, ಬಟ್ ಏನಂತಂದರೆ ವೈಟ್ ಮ್ಯಾಚ್ ಆಗುತ್ತೆ ಅಂತ ನಾನು ಹಾಕೋತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಕ್ಲಾಸಿ ಲುಕ್ ಬರುತ್ತೆ ಅಂತ. ಆ್ಯಂಡ್ ಈ ಥರ ಲಾಡ್ ಆಫ್ ಫಿಂಗರ್ ರಿಂಗ್ಸ್. ಸೊ ಈ ಕೈಗೆ ವಾಚ್ ಮತ್ತು ಈ ಒಂದು ಬ್ರೇಸ್ಲೆಟ್. ಸೊ ಅಗೇನ್ ವೈಟ್ ಕಲರ್ದು, ಇದಕ್ಕೆ ವಾಚ್ ಚಾರ್ಮ್ ಅಂತ ಹೇಳ್ತಾರೆ. ಸೊ ವಾಚ್ ಜೊತೆಗೇ ಈ ಥರ ನಾವೊಂದು ಬ್ರೇಸ್ಲೆಟ್ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಈ ಥರ ಲಾಡ್ ಆಫ್ ಫಿಂಗರ್ ರಿಂಗ್ಸ್ ಫಾರ್ ಒನ್ ಹ್ಯಾಂಡ್. ಸೊ ಇಲ್ಲಿ ನೀವು ನೋಡ್ಬೋದು
ಆ್ಯಂಡ್ ತುಂಬ ಏನಾಗುತ್ತೆ ಅಂತಂದರೆ ಈ ಕೈಗೂ ಬಳೆ, ಆ ಕೈಗೇನೂ ಬಳೆ ಹಾಕ್ಕೊಳ್ಬೋದು, ಹಾಕ್ಕೊಳ್ಳೋಂಗಿಲ್ಲ ಅಂತೇನಿಲ್ಲ. ಬಟ್ ಐ ಫೀಲ್ ದಟ್ ಎಷ್ಟು ನಾವು ಮಿನಿಮಲ್ ಇಟ್ಟರೆ ಈ ಒಂದು ಸ್ಯಾರಿಗೆ ಬೆಟರ್ ಅಂತ. ಆ್ಯಂಡ್ ಇನ್ನೊಂದೇನಂತಂದರೆ ನಾನು ಒಂದು ಕೈಗೆ ವಾಚು ಮತ್ತು ಚಾಮ್ ಹಾಕ್ಕೊಂಡಿರೋದ್ರಿಂದ ಇನ್ನೊಂದು ಕೈಗೆ ಬರೀ ರಿಂಗ್ಸ್ ಹಾಕ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು. ಬಿಕಾಸ್ ಎರಡೆರಡು ಕೈಗೇನು ನಾನು ಬ್ರೇಸ್ಲೆಟು, ರಿಂಗು ಎಲ್ಲ ಹಾಕ್ಕೊಂಡ್ರೆ ತುಂಬ ಜಾಸ್ತಿ ಆಗೋಗುತ್ತೆ ಅಂತ. ಸೊ ಯು ಕ್ಯಾನ್ ಸಿ ಹಿಯರ್, ನಾನು ಈ ಕೈಗೆ ರಿಂಗ್ಸ್ ಎಲ್ಲ ಹಾಕ್ಕೊಂಡೆ. ಸೊ ಈ ಥರ, ಸೊ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಈ ಕಡೆ ನಾನು ವಾಚ್ ಮತ್ತು ನಂದು ಚಾಮ್ನ ಹಾಕ್ಕೊಳ್ತೀನಿ. ಸೊ ವಾಚ್, ರಿಂಗ್ಸ್ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಈ ಥರ ಒಂದು ದೊಡ್ಡದು ಪರ್ಲ್ ನೆಕ್ಲೆಸ್. ಸೊ ಯಾಕೆಂದರೆ ವೈಟ್ ಸ್ಯಾರಿಗೆ ಪರ್ಲ್ ನೆಕ್ಲೆಸ್ ಇಸ್ ಅ ಕ್ಲಾಸಿಕ್ ಕಾಂಬಿನೇಷನ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇನ್ನೊಂದೇನಂತಂದರೆ ಈ ಥರ ಸೈಡ್ ಟ್ವಿಸ್ಟ್ ಮಾಡಿ ನಾನು ಬನ್ನನ್ನು ರೈಟ್ ಸೈಡ್ ಹಾಕ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಲೆಫ್ಟ್ ಸೈಡಲ್ಲಿ ನನಗೆ ಸೆರ್ಗ್ ಬಂದಿದೆ ಅಲ್ವಾ. ಸೊ ಆಲ್ರೆಡಿ ಇಲ್ಲಿ ಒಂದು ಸಮಥಿಂಗ್ ಇಸ್ ಹ್ಯಾಪ್ನಿಂಗ್ ಹಿಯರ್. ಸೊ ಮತ್ತೆ ನಾನು ಈ ಗಂಟನ್ನು ಈ ಕಡೆನೇ ಹಾಕಿದ್ರೆ ಇಂಬ್ಯಾಲೆನ್ಸ್ ಆಗೋಗುತ್ತೆ. ಅಂದರೆ ಇಡೀ ನಂದು ಪಾಶ್ಚರ್ ಮತ್ತು ಫಿಗರ್ ಮತ್ತು ಆ ಒಂದು ಪಿಕ್ಚರ್ ನೋಡಿದಾಗ ಎಲ್ಲದು ಈ ಕಡೆ ಇರುತ್ತೆ. ಸೊ ಸ್ಟೈಲಿಂಗಲ್ಲಿ ವೆರಿ ಇಂಪಾರ್ಟೆಂಟ್ ಬ್ಯಾಲೆನ್ಸ್ಡ್ ಔಟ್ ಆಗಿರಬೇಕು. ಸೆರ್ಗು ನಂದು ಈ ಕಡೆ ಇದೆ ಅಂತಂದರೆ ನಾನು ಬನ್ನನ್ನು ಈ ಕಡೆ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ನಂದು ಸ್ಲೀವ್ಸ್ ಎಲ್ಲ ನೀಟಾಗಿ ಹೈಲೈಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದಕ್ಕೆ ಮ್ಯಾಚಿಂಗ್ ಆಗಿ ನಾನು ವೈಟ್ ಕಲರ್ ರೋಸಸ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಈ ವೈಟ್ ರೋಸಸ್ನ ನೀವು ಈಸಿಯಾಗಿ ಪಿನ್ ಮಾಡ್ಕೊಳ್ಬಹುದು. ಅಂದರೆ ಈ ಥರ ಯು ಪಿನ್ ಏನು ಬರುತ್ತೆ ಅದನ್ನು ನೀವು ರೋಸ್ಗೆ ನೀವು ಮಧ್ಯದಲ್ಲಿ ಚುಚ್ಚಿದಾಗ ನೀಟಾಗಿ ಹೀಗೆ ಹೇರ್ಗೆ ಸಿಕ್ಕಿಸ್ಕೊಬೋದು. ಆ್ಯಂಡ್ ಇನ್ನೊಂದು ಹೊಸ ಟಿಪ್ ಏನು ಅಂತಂದರೆ ಈ ಒಂದು ರೋಸ್ಗೆ ನಾವು ಇಲ್ಲಿ ಪರ್ಲ್ಸನ್ನು ಹಾಕಿದ್ದೀವಿ. ಸೊ ಈ ಥರ ಒಂದು ಡಿಫ್ರೆಂಟಾಗಿ ನಾವು ರೋಸನ್ನು ಕೂಡ ನಾವು ಸ್ಟೈಲ್ ಮಾಡ್ಕೊಳ್ಬಹುದು. ಇಂಟ್ರೆಸ್ಟ್ ಇತ್ತು ಅಂತಂದರೆ ನಾವು ಎಲ್ಲದರಲ್ಲೂ ಏನಾದರೂ ಒಂದು ಹುಡುಕಿ ಮಾಡ್ಕೊಳ್ಬಹುದು. ಸೊ ನಂದು ಸೈಡ್ ಗಂಟೇನಿದೆ ಅದಕ್ಕೇ ನಾನು ಈ ಥರ ರೋಸ್ನ ಇಟ್ಕೊಳ್ತಾ ಇದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿದ ತಕ್ಷಣ ಯಾರಾದರೂ ನಮ್ಮನ್ನು ಓ ವಾವ್ ಅಂತ ಹೇಳ್ತಾರೆ. ಸೊ ಆ ಥರ. ಸೊ ಇದಕ್ಕೆ ಮ್ಯಾಚಿಂಗ್ ಬ್ಯಾಗು ನಾನು ಯಾವುದು ಇಟ್ಕೊಳ್ತೀನಿ ತೋರಿಸ್ತೀನಿ. ಸೊ ಪರ್ಲ್ದು ನೆಕ್ಲೆಸ್ ಮತ್ತು ಇಯರಿಂಗ್ಸ್ ಪ್ರತಿಯೊಂದು ಹಾಕ್ಕೊಂಡಿದ್ದಾಯಿತು. ಸೊ ವಾಚ್ ಮತ್ತು ವಾಚ್ ಚಾಮೆಲ್ಲ. ಸೊ ಇಲ್ಲಿ ಇಯರಿಂಗ್ಸ್ ಕೂಡ ನೋಡಿದ್ರೆ ಅಷ್ಟೇ ಪರ್ಲ್ದೇ ಯೂಸ್ ಮಾಡಿದ್ದೀವಿ. ಸೊ ನೀವು ಬೇಕು ಅಂತಂದರೆ ಚಿಕ್ಕದು ಕೂಡ ಹಾಕ್ಕೊಳ್ಬೋದು. ನಾನು ಆಗಲೇ ಹೇಳ್ದಾಗೆ ನಂದು ರೆಟ್ರೋ ಕಾನ್ಸೆಪ್ಟಲ್ಲಿ ನಾನು ಸ್ಟೈಲಿಂಗ್ ಮಾಡಿರೋದ್ರಿಂದ ಎಲ್ಲದನ್ನು ಸ್ವಲ್ಪ ದೊಡ್ಡದನ್ನು ಇಟ್ಟಿದ್ದೀನಿ. ಸೊ ಆ್ಯಂಡ್ ನನ್ನ ಬ್ಯಾಗ್ ಈ ರೀತಿಯಾಗಿ ಇದೆ. ಸೊ ದಿಸ್ ಇಸ್ ಅ ಬ್ಯಾಗ್ ವಿಚ್ ಐ ಗಾಟ್ ಫ್ರಮ್ ಥೈಲ್ಯಾಂಡ್. ಆ್ಯಂಡ್ ಇದು ನಂಗೆ ತುಂಬ ಇಷ್ಟ ಈ ಬ್ಯಾಗ್. ಸೊ ಇದರಲ್ಲಿ ಫೋನ್ ಕೂಡ ಹಿಡಿಸುತ್ತೆ. ಸೊ ಅಷ್ಟು ಅಗಲ ಇದೆ. ಆ್ಯಂಡ್ ಇದಕ್ಕೆ ಚೆನ್ನಾಗಿ ನಾವು ಒಂದು ಹೀಲ್ಸ್ ಅಥವಾ ಒಂದು ವೈಟ್ ಕಲರ್ ಶೂಸನ್ನು ಹಾಕ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಲೈಟ್ ರೋಸ್ ಫ್ಲೇವರ್ದು ಯಾವುದಾದ್ರೂ ಪರ್ಫ್ಯೂಮ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಆ್ಯಂಡ್ ಯು ಕ್ಯಾನ್ ಸಿ ನಂದು ಬಿಂದಿ ಕೂಡ ಅಷ್ಟೇ. ತುಂಬ ಜನ ಮಿಸ್ಟೇಕ್ ಏನು ಮಾಡ್ತಾರೆ ಅಂತಂದರೆ ಎಸ್ಪೆಷಲಿ ಇಷ್ಟು ಚೆನ್ನಾಗಿ ಕ್ಲಾಸಿಕ್ಕಾಗಿ ರೆಡಿ ಆಗಿಬಿಟ್ಟು ಬ್ಲ್ಯಾಕ್ ಕಲರ್ದೇನೋ ಒಂದು ಬಿಂದಿ ಇಟ್ಕೊಂಡ್ಬಿಡೋದು, ಇಲ್ಲ ಒಂದು ಲೈನ್ ಹಾಕ್ಕೊಂಬಿಡೋದು ಸುಮ್ಮನೆ ಹಿಂಗೆ ಹಣೆಗೆ, ಇಲ್ಲ ಅಂತಂದರೆ ದೊಡ್ಡದು ಅಗಲ ರೆಡ್ ಕಲರ್ದು ಯಾವುದೋ ಇಟ್ಕೊಂಡ್ಬಿಡೋದು ಆ ಥರ. ಸೊ ಇಟ್ಕೊಳ್ಬಾರ್ದು ಅಂತಲ್ಲ, ಬಟ್ ಈ ಒಂದು ಸ್ಯಾರಿಗೆ ಅದು ಮ್ಯಾಚ್ ಆಗಲ್ಲ. ಚಿಕ್ಕದಾಗಿ ನೋಡಿ ಒಂದು ಸ್ಟೋನ್ ಬಿಂದಿ ಇಟ್ಟು ಲಿಪ್ಸ್ಟಿಕ್ಕನ್ನು ಮಾತ್ರ ನಾನು ಸ್ವಲ್ಪ ಡಾರ್ಕ್ ಮಾಡಿದ್ದೀನಿ. ಯಾಕೆಂತಂದರೆ ಅಟ್ಲೀಸ್ಟ್ ಸಮ್ ಕಲರ್ ಇರಬೇಕಲ್ವಾ. ಸೊ ಅದನ್ನು ನಾನು ಲೈಟ್ ಮಾಡಿಬಿಟ್ರೆ ಅಗೇನ್ ಏನಾಗೋಗುತ್ತೆ, ಫೇಸ್ ಡಲ್ ಆಗೋಗುತ್ತೆ. ಸೊ ವಿಚ್ ವಿ ಡೋಂಟ್ ವಾಂಟ್. ಸೊ ಫೇಸ್ ಹೈಲೈಟ್ ಆಗಬೇಕು, ಹೇರ್ ಸ್ಟೈಲ್ ಹೈಲೈಟ್ ಆಗಬೇಕು, ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಂದು ಇಡೀ ಸ್ಯಾರಿಯಲ್ಲಿ ಏನು ಪರ್ಲ್ ವರ್ಕ್ ಇದೆ ಅದು ಕೂಡ ಹೈಲೈಟ್ ಆಗಬೇಕು. ಸೊ ಈ ಒಂದು ಸ್ಟೈಲಿಂಗ್ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ನಾನು ಇನ್ನಷ್ಟು ಕಾನ್ಸೆಪ್ಟು ಬೇರೆ ಕಾನ್ಸೆಪ್ಟ್ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿ ತುಂಬ ವಿಷಯಗಳಿದೆ. ಸೊ ನಿಮಗೆ ನಾನು ಯಾವ ಕಾನ್ಸೆಪ್ಟ್ ಮಾಡಿದ್ರೆ ನನ್ನ ಒಂದು ವೀಡಿಯೋಸಲ್ಲಿ ಯಾವ ರೀತಿ ಕಾಂಟೆಂಟ್ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ನೀವು ನನ್ನ ಜೊತೆ ಕಾಮೆಂಟ್ ಮಾಡಿ ಶೇರ್ ಮಾಡ್ಕೊಳ್ಬಹುದು. ಹಾಗೆ ನಿಮಗೆ ಈ ಒಂದು ಸ್ಯಾರಿ ಟಿಪ್ ಮತ್ತು ಹೇರ್ ಸ್ಟೈಲ್ ಟಿಪ್ ಮತ್ತು ಈ ರೋಸಸ್ಗೆ ಹಾಕಿರೋ ಅಂತಹ ಈ ಪರ್ಲ್ದು ಡೀಟೇಲಿಂಗ್ ಇದೆಲ್ಲ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್ ಡೂ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮೈ ಚಾನೆಲ್. ಸೊ ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಕ್ಕೋಣ. ಟೇಕ್ ಕೇರ್, ಸಿ ಯು, ಬಾಯ್.